ವಿನೋದ್ ಶಿವರಾಜ್ ಸರ್ ನಮ್ ಕಷ್ಟಗಳಿಗೆ ಸ್ಪಂದಿಸಿದ್ದಾರೆ. ಯಾಕಂದ್ರೆ ಅವ್ರು ಹೇಳ್ದಂಗೆ ಅವ್ರು ತಿಳ್ಕೊಂಡಿರೋದೇ ಅಲ್ದೆ ನಮ್ ಟೀಚರ್ಸ್ ಮಧ್ಯೆ ಬಂದು ಮಾತಾಡಿ ನಮ್ಗೆಲ್ಲ ಭರವಸೆ ಕೊಟ್ಟಿದ್ದಾರೆ. ಇದಕ್ ಮುಂಚೆ ಇರೋರು ಭರವಸೆ ಕೊಟ್ಟು ಹೋಗಿದ್ದಾರೆ, ಆದ್ರೆ ನಮ್ಗೆ ಎಂತದ್ದು ಆಗಿಲ್ಲ. ಇವರು ಆ ಭರವಸೆ ಕೊಟ್ಟು ನಮ್ಗೆ ಬೆಂಬಲ ಕೊಡ್ತೀನಿ ಅಂತ ಹೇಳಿದ್ದಾರೆ. ನಾವೆಲ್ಲರೂ ವಿನೋದ್ ಶಿವರಾಜ್ ಸರ್ಗೆನೆ ಸಪೋರ್ಟ್ ಮಾಡೋದು, ನಮ್ಮ ಮತ ಅವ್ರಿಗೇನೆ. ನಾವು ಟೀಚರ್ಸ್ ಏನ್ ಮಾಡ್ತೀವಿ ಅಂದ್ರೆ ಸ್ಕೂಲ್ ಒಳಗಡೆ ಮಕ್ಕಳ ಜೊತೆ ಒಡನಾಟ ಮಾಡ್ಕೊಂಡು ಅವ್ರಿಗೆ ಅಭ್ಯಾಸವನ್ನು ನೀಡ್ತಾ ಇದೀವಿ. ಆದ್ರೆ ನಮ್ಮ ಮ್ಯಾನೇಜ್ಮೆಂಟ್ ಪ್ರೈವೇಟ್ ಸ್ಕೂಲ್ ಅಸೋಸಿಯೇಷನ್ ತುಂಬಾ ಹೋರಾಡ್ತಾ ಇದೆ. ನಮ್ಗಿಂತ ಚೆನ್ನಾಗಿ ನಮ್ ಮ್ಯಾನೇಜ್ಮೆಂಟ್ ಗೆ ತುಂಬಾ ವಿಚಾರಣೆ ಮಾಡಿನೇ ಇದಕ್ಕೆ ಇವ್ರಿಗೆ ಸಪೋರ್ಟ್ ಮಾಡಿ ಅಂತ ಹೇಳಿರೋದು ನಿಜಾನೇ. ಅವ್ರು ನಮ್ಗೆ ಬೆಂಬಲ ಕೊಡ್ತಾರೆ, ನಮ್ ಬಗೆಹರಿಸ್ತಾರೆ, ನಮ್ಗೂ ಒಳ್ಳೇದ್ ಮಾಡ್ತಾರೆ ಅಂತಾನೆ ವಿನೋದ್ ಶಿವರಾಜ್ ಅವ್ರಿಗೆ ವೋಟ್ ಮಾಡ್ತೀವಿ ಅಂತ ನಾವು ಭರವಸೆ ನೀಡ್ತೀವಿ ಸರ್. So we are going to stand for Mr. Vinod Shivraj sir. So as he has taken the responsibility of all the private school managements as well as the staff, those who are working under it, to take up the problems that we have faced so many years and we are going to face still further. So to stop that, we need to vote for Mr. Vinod Shivraj, as he has accepted to help the benefits of all the staff, teachers, those who are working in private school management, and to support the private school association as well as the management. So once again, we are supporting Mr. Vinod Shivraj. Please cast your valuable vote for him. ವೋಟ್ ಹಾಕಕ್ಕೆ. ಸೊ ಅವರು ತುಂಬಾ ಸಹಾಯ ಮಾಡಿದ್ದಾರೆ, ಎಲ್ರಿಗೆ ಹೆಣ್ಮಕ್ಳಿಗೆ ಬೇಕಾದಷ್ಟು ಸಹಾಯ ಮಾಡಿದ್ದಾರೆ. ಸೊ ಅವರಿಂದ ನಾವು ಇನ್ನು ಅನೇಕ ಅವ್ರ ಮೂಲಕ ನಾವು ತಿಳ್ಕೊಳ್ಬೇಕು, ಅವರಿಂದ ನಾವು ಸಹಾಯ ಪಡಿಬೇಕು. ಸೊ ಎಲ್ರಿಗೂ ಅವರು ಸಹಾಯ ಮಾಡ್ತಾ ಇದ್ದಾರೆ. ಸೊ ಅದರಿಂದ ಅವ್ರಿಗೆ ಯಾರು ಸೀರಿಯಲ್ ನಂಬರ್ 13 ಇದಾರಲ್ಲ, ಶಿವರಾಜ್ ಕುಮಾರ್, ವಿನೋದ್ ಶಿವರಾಜ್ ಕುಮಾರ್, ಅವ್ರಿಗೆ ಎಲ್ರಿಗೆ ವೋಟ್ ಹಾಕೋಣ. ಪ್ಲೀಸ್ ಟೀಚರ್ಸ್ ಸ್ವಲ್ಪ ಕೋಪರೇಟ್ ಮಾಡಿ ಅವ್ರಿಗೆ ಒಂದು ಅವಕಾಶ ಕೊಡೋಣ. ಅವ್ರು ಮಾಡ್ತಾರೆ, ಬೇಕಾದಷ್ಟು ನಾವು ಸಹಾಯ ನಾವು ಕೇಳಿದ್ರೆ ಅವರು ಇಲ್ಲ ನಾನು ಮಾಡಲ್ಲ ಅಂತ ಹೇಳಲ್ಲ. ಸೊ ಅವ್ರಿಗೆ ನಾವ್ ಏನ್ ಮಾಡೋಣ, ವೋಟ್ ಹಾಕೋಣ. ನೋಡೋರೆಲ್ಲರೂ ಸ್ವಲ್ಪ ಅವ್ರನ್ನ ನೋಡಿ ಒಂದ್ ಚಾನ್ಸ್ ನಾವು ಕೊಡೋಣ. ಅವ್ರು ಮಾಡ್ತಾರೆ, ಮಾಡಬಲ್ಲೆ ಅವರು. ಸೊ ಅವರು ದೇವ್ರ ಮೂಲಕ ಕೂಡ ಅವ್ರು ಮಾತಾಡ್ಬಹುದು. ಸೊ ನೀವೇನ್ ಮಾಡಿ, ಎಲ್ರು ವೋಟ್ ಫಾರ್ ವಿನೋದ್ ಕುಮಾರ್, ವೋಟ್ ಫಾರ್ ದಯವಿಟ್ಟು ಈ ಹಂಬಲ್ ರಿಕ್ವೆಸ್ಟ್ ಎಲ್ರು ಮಾಡಿ, ನೀವು ದಯವಿಟ್ಟು ವೋಟ್ ಹಾಕಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸುತ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ನಮಸ್ತೆ. ಇಲ್ಲಿ ಬಂದಿರೋರು ಎಲ್ಲ ಟೀಚರ್ಸ್ ವೋಟರ್ಗೆ ನಮಸ್ತೆ. ನಾವು ಪ್ರೈವೇಟ್ ಸ್ಕೂಲ್ ಅಸೋಸಿಯೇಷನ್ ಮ್ಯಾನೇಜ್ಮೆಂಟ್ ನಾನು ಅಧ್ಯಕ್ಷನ್ ಕಿರಣ್ ಕುಮಾರ್ ಮಾತಾಡ್ತಾ ಇದ್ದೀನಿ. ಇವತ್ ದಿನ ಇಲ್ಲಿ ಮಾತಾಡೋದು ಏನಂದ್ರೆ MLC ಎಲೆಕ್ಷನ್ ಬಗ್ಗೆ ಮಾತಾಡಕ್ ಬಂದಿದೀವಿ ನಾವೆಲ್ಲ. ನಾವು ಪ್ರೈವೇಟ್ ಸ್ಕೂಲ್ ಅಸೋಸಿಯೇಷನ್ ಏನ್ ನಮ್ ಸ್ಟೇಟ್ ಅಸೋಸಿಯೇಷನ್, ಡಿಸ್ಟಿಕ್ ಅಸೋಸಿಯೇಷನ್, ನಮ್ ತಾಲೂಕ್ ಅಸೋಸಿಯೇಷನ್, ಅವ್ರ ಪರವಾಗಿ ನಾವು ವಿನೋದ್ ಶಿವರಾಜ್ ಅಂತ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಸೀರಿಯಲ್ ನಂಬರ್ 13 ಅವ್ರಿಗೆ ನಾವೆಲ್ಲ ಬೆಂಬಲ ಕೊಡ್ತಾ ಇದೀವಿ. ನನ್ನ ವಿನಂತಿ ಏನಂದ್ರೆ ಎಲ್ಲರಿಗೆ 693 ಓಟು ನಮ್ KGF ತಾಲೂಕಲ್ಲಿ ಇದೆ. ಎಲ್ಲರಿಗೆ ಒಂದು ರಿಕ್ವೆಸ್ಟ್ ಏನಂದ್ರೆ, ಒಂದು ವಿನಂತಿ ಏನಂದ್ರೆ, ಈ ಸಲ ನೀವೆಲ್ಲ ಒಂದು ಸ್ಯಾಂಚ್ ವಿನೋದ್ ಶಿವರಾಜ್ಗೆ ಒಂದು ಸ್ಯಾಂಚ್ ಕೊಡಿ. ಆತನಿಗೆ ಮತವನ್ನು ನೀಡಿ ಗೆಲ್ಲಿಸೋಣ, ನಾವೆಲ್ಲ ಸೇರ್ಕೊಂಡು ಗೆಲ್ಸೋಣ ಆತನು ವಿನೋದ್ ಶಿವರಾಜ್ ಬಂದು ಒಂದು ಟ್ರಸ್ಟ್ ಇದೆ, ಆತಂದು ವಿನೋದ್ ಶಿವರಾಜ್ ಟ್ರಸ್ಟ್ ಅಂತ ಆತಂದು ಇದೆ. ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೂ ನಿಮ್ಗೆ ಸಿಗಬಹುದು. ಪ್ರತಿ ವರ್ಷ ಆತನ ಟ್ರಸ್ಟ್ ಇಂದ 3000 ಹೆಣ್ಮಕ್ಳಿಗೆ ಫ್ರೀ ಎಜುಕೇಶನ್ KG to PG ಅವ್ರು ಕೊಡ್ತಾ ಇದ್ದಾರೆ. ಆತನ ಟ್ರಸ್ಟ್ ಇಂದ ಎಜುಕೇಶನ್ಗೆ ಫಂಡ್ ರೀಚ್ ಆಗ್ತಾ ಇದೆ. ಅದರಿಂದ ಒಳ್ಳೆ ವ್ಯಕ್ತಿ, ವೆರಿ ಗುಡ್ ಹಂಬಲ್ ಪರ್ಸನ್. ಎಲ್ಲ ವೋಟರ್ಸ್ ಬಂದಿರೋದು ಇವರು, ಎಲ್ಲ ಟೀಚರ್ಸ್ ಸುಮಾರು ಸ್ಕೂಲ್ ಅವ್ರು ಬರ್ಬೇಕು. ಇಲ್ಲಿ ಸುಮಾರು ಒಂದು 15 ಶಾಲೆ ಟೀಚರ್ಸ್ ಇದ್ದಾರೆ, ಎಲ್ಲ ವೋಟರ್ಸ್ ಇದ್ದಾರೆ. ಇನ್ನ ಬೇರೆ ಬೇರೆ ಕಡೆಯಿಂದ ಬರ್ಬೇಕಾಗಿತ್ತು, ಟ್ರಾನ್ಸ್ಪೋರ್ಟ್ ಇಂದ ಕಷ್ಟ ಆಗ್ತಾ ಇತ್ತು, ಬರಕ್ ಆಗ್ಲಿಲ್ಲ ಅವರಿಂದ. ಬಟ್ ನಮ್ಮರಲ್ಲಿ ತುಂಬಾ ಒಗ್ಗಟ್ಟಿದೆ. ನಾವೆಲ್ಲ ವಿನೋದ್ ಶಿವರಾಜ್ಗೆ ವೋಟ್ ಮಾಡ್ತೀವಿ ಸರ್. ಇನ್ನೊಂದ್ಸಲಿ ರಿಕ್ವೆಸ್ಟ್ ಮಾಡ್ಕೊಂತೀನಿ, ನಮ್ಮ ಪ್ರೈವೇಟ್ ಸ್ಕೂಲ್ಸ್ ಇರಲಿ, ಏಡೆಡ್ ಸ್ಕೂಲು, ಅನ್ಏಡೆಡ್ ಸ್ಕೂಲು, ಗೌರ್ಮೆಂಟ್ ಸ್ಕೂಲು, PU ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು, ಎಲ್ಲ ವೋಟರ್ಸ್ಗೆ ಈ ಸಲ ವಿನೋದ್ ಶಿವರಾಜ್ಗೆ ಮತವನ್ನು ನೀಡಿ ಒಂದು ಸ್ಯಾಂಚ್ ಕೊಡಿ. ಬಟ್ ಈತನ ಏನಂದ್ರೆ ಸರ್, ಈತಂದು ಆಲ್ರೆಡಿ ಟ್ರಸ್ಟ್ ಒಂದು ಇದೆ, ಫ್ರೀ ಎಜುಕೇಶನ್ ಕೊಡ್ತಾ ಇದ್ದಾರೆ. ಆತನಿಗೆ ಟೀಚರ್ಸ್ ಬಗ್ಗೆ ಎಲ್ಲ ಸರ್ವೆ ಮಾಡಿದ್ದಾರೆ. ಇವತ್ತೆಲ್ಲ ಆತನ ಬರ್ತಾ ಇದೆ ಸರ್, 2 ವರ್ಷದಿಂದ ಸರ್ವೆ ಮಾಡ್ತಾ ಇದ್ದಾನೆ. ಪ್ರತಿ ಡಿಸ್ಟಿಕ್ 5 ಡಿಸ್ಟಿಕ್ ಅಲ್ಲಿ
ಕೋಲಾರ, ತುಮಕೂರು, ದಾವಣಗೆರೆ, ಚಿತ್ರದುರ್ಗ, ಚಿಕ್ಕಬಳ್ಳಾಪುರ, ಅದರಲ್ಲಿ ಹರಿಹರ ಸೇರುತ್ತೆ ಸರ್. ಇಷ್ಟು ಡಿಸ್ಟಿಕ್ಗೆ ಆತನು 2 ಇಂದ 3 ವರ್ಷವರೆಗೂ ಪ್ರತಿ ಟೀಚರ್ಸು, ಪ್ರತಿ ಸ್ಕೂಲು, ಕಾಲೇಜಸ್, ಪ್ರೈವೇಟ್ ಕಾಲೇಜಸ್ ಎಲ್ಲ ಭೇಟಿ ಮಾಡ್ತಾರೆ. ಟೀಚರ್ಸ್ ಪ್ರಾಬ್ಲಮ್ ಏನಂತ ಆತನಿಗೆ ಚೆನ್ನಾಗಿ ಗೊತ್ತಿದೆ. ಆವಾಗ ಆತನ ಡಿಸೈಡ್ ಮಾಡಿದ್ದಾರೆ, ಅಟ್ಲೀಸ್ಟ್ ನಾನೊಂದು MNC ಆದ್ರೆ ನಮ್ಮ ಪ್ರೈವೇಟ್ ಸ್ಕೂಲ್ ಟೀಚರ್ಸ್ಗೆ ನನ್ನಿಂದ ನಾನು ವಿನ್ ಆದ್ರೆ ನನಗೆ ಬರೋ ಫಂಡಿಂದ 75% ನಮ್ಮ ಟೀಚರ್ಸ್ ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದಾರೆ ಸರ್. ಆತನು ಮಾಡ್ತಾನೆ. ನಮಗೆ ವಿನೋದ್ ಶಿವರಾಜು ಇಷ್ಟ ಆಗಿದೆ, ನನ್ಗೆ ಬೆಂಬಲ ಕೊಡ್ತಾನೆ. ಆತನು ಮಾತಲ್ಲಿ ನಮ್ಗೆ ಗೊತ್ತಾಯ್ತು ಈತನ ಬೆಂಬಲ ಕೊಡ್ತಾನೆ ಅಂತ. ನಾಳೆ ಆತನ ವಿನ್ ಆದ್ರೇನು ನಮ್ಮನ್ನು ಹುಡ್ಕೊಂಡು ಬರ್ತಾನೆ, ನಾವು ಹೋಗಲ್ಲ ಆತನಿಗೆ. ಅರ್ಥ ಆಯ್ತಾ ಸರ್? ಸುಮಾರು ಜನ ವಿನ್ ಆದ್ಮೇಲೆ ನಾವು ಹುಡ್ಕೊಂಡು ಹೋದ್ರೆ ಅವ್ರು ಸಿಗೋಲ್ಲ, ನಮ್ಮ ಕೈಗೆ ಸಿಗೋಲ್ಲ. ಇದುವರೆಗೂ ಒಂದೇ ಒಂದು ಪ್ರೈವೇಟ್ ಸ್ಕೂಲ್ ಟೀಚರ್ಸ್ಗೂ ಯಾರು ಏನು ಹೆಲ್ಪ್ ಮಾಡಿಲ್ಲ ಸರ್. ಇವರು ಏನಂದ್ರೆ ಅಸೋಸಿಯೇಷನ್, ಸ್ಟೇಟ್ ಅಸೋಸಿಯೇಷನ್ ಆಲ್ರೆಡಿ ನಾವು ಕಂಡೀಷನ್ ಆತನ ಹತ್ರ ಕಂಡೀಷನ್ ಮಾಡ್ಕೊಂಡೇ ನಾವು ಸಪೋರ್ಟ್ ಮಾಡ್ತಾ ಇರೋದು ಸರ್. ನಾಳೆ ಆತನ ಮಾಡಿಲ್ಲ ಅಂದ್ರೆ ನಾವಿದ್ದೀವಿ, ನಾವಂತೂ ಬಿಡಲ್ಲ ಅಸೋಸಿಯೇಷನ್. ಆತನ 100% ಮಾಡೇ ಮಾಡ್ತಾನೆ ಸರ್. ಅಲ್ಲ, ನಾವು ಹತ್ರ ಒಂದು 6 ತಿಂಗಳಿಂದ ಅವ್ರು ಎಲ್ಲಾ ಕಡೆ ಸುತ್ತಾಡ್ತಿದ್ದಾರೆ, ಎಲ್ಲ ನೋಡ್ತಿದ್ದಾರೆ. ಇಲ್ಲೂ ಕೆಜಿಎಫ್ಗೆ ಹತ್ರ 5-6 ಸತಿ ಬಂದು ಹೋಗಿದ್ದಾರೆ. ಬಹಳಷ್ಟು ಇನ್ಸ್ಟಿಟ್ಯೂಷನ್ಸ್ಗೆ ಭೇಟಿ ಮಾಡಿದ್ದಾರೆ. ಅವ್ರೊಂದು ಸೋಷಿಯಲ್ ಸರ್ವಿಸ್ ಮೈಂಡ್ ನೋಡಿ, ಮತ್ತೆ ಏನಾದ್ರು ಅವ್ರ ಹಂಬಲ್ನೆಸ್, ಪೊಲೈಟ್ನೆಸ್ ಅನ್ನು ನೋಡಿ ನಾವೆಲ್ಲರೂ ಅವ್ರಿಗೆ ಸಪೋರ್ಟ್ ಮಾಡ್ತಿದ್ವಿ. ಅವ್ರು ಮತ್ತೆ ನಮ್ಮ ಟೀಚರ್ಸ್ಗೆಲ್ಲ ಹೆಲ್ತ್ ಇನ್ಶೂರೆನ್ಸಸ್ ಬೆನಿಫಿಟ್ಸ್ ಅದು ಪ್ರಾಮಿಸ್ ಮಾಡಿದ್ದಾರೆ. ಅದ್ ಹಾಗೆ ಬೇರೆ ಬೇರೆ ಗೌರ್ಮೆಂಟ್ ಕಡೆಯಿಂದ ಏನೇನ್ ಸ್ಕೀಮ್ಸ್ ಇದೆಯೋ, ಯಾವ್ಯಾವ್ದು ನಮ್ಮ ಪ್ರೈವೇಟ್ ಟೀಚರ್ಸ್ಗೆ ಲಭ್ಯ ಆಗುತ್ತೋ ಆ ಸ್ಕೀಮ್ಸ್ ಅನ್ನ ನಮ್ಮ ಪ್ರೈವೇಟ್ ಟೀಚರ್ಸ್ಗೆ ಮಾಡ್ಕೊಡ್ತೀನಿ ಅಂತ ಹೇಳಿ ಇದ್ ಮಾಡಿದ್ದಾರೆ ಸರ್. ಪ್ರೈವೇಟ್ ಸ್ಕೂಲ್ ಟೀಚರ್ಸ್ ಮತ್ತೆ ಪ್ರೈವೇಟ್ ಕಾಲೇಜಸ್, ಅದ್ ಹಾಗೆ ಗೌರ್ಮೆಂಟ್ ಏಡೆಡ್ ಎಲ್ಲರಿಗೂ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿ ಹೇಳ್ಕೊಂಡು ಮುಂದೆ ಬರ್ತಾರೆ ಸರ್. ಅದೇ ತರ ನಮ್ಮ ಸ್ಟೇಟ್ ಅಸೋಸಿಯೇಷನ್ ಮತ್ತೆ ನಮ್ಮ ಡಿಸ್ಟ್ರಿಕ್ಟ್ ಅಸೋಸಿಯೇಷನ್ ಅವ್ರ ಬದ್ಧವಾಗಿ ನಾವಿದ್ದೀರಿ. ಅವ್ರು ಏನ್ ಹೇಳ್ತಾರೋ ಅದನ್ನ ನಾವು ಮಾಡ್ಕೊಂಡು ಹೋಗ್ತೀವಿ. ಎಲ್ಲ ಅದೊಂದು ಕ್ಯಾಂಡಿಡೇಟ್ ನಾವೆಲ್ಲ ಸೇರಿ ಸಪೋರ್ಟ್ ಮಾಡ್ತಿದ್ದೀವಿ. ಅವ್ರದ್ದು ಬಹಳ ಚೆನ್ನಾಗಿದೆ ಸರ್. ಎಲ್ಲಾ ಕಡೆ ಪಾಪ ಎಲ್ಲಾ ಕಡೆ ಸುತ್ತಾಡ್ತಿದ್ದಾರೆ. ಒಂದು ದಿವಸನೂ ಸುಮ್ಮನೆ ಕೂತ್ಕೊಂಡಿರ್ತಾರೆ. ಒಂದೊಂದು ದಿವಸಕ್ಕೆ 15 ರಿಂದ 20 ಇನ್ಸ್ಟಿಟ್ಯೂಷನ್ ಓಡಾಡ್ತಾನೆ ಇದ್ದಾರೆ ಸರ್. ಎಲ್ಲ ಸೇರಿ ಒಂದು 33 ತಾಲೂಕಿನ 6 ಡಿಸ್ಟ್ರಿಕ್ಟ್ಸ್ ಅನ್ನೋದು, ಎಲ್ಲಾ ಡಿಸ್ಟ್ರಿಕ್ಟ್ಸ್ ಎಲ್ಲಾ ತಾಲೂಕು ಸೇರಿ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದೀರಿ. ಸೊ ಎಲ್ಲ ಈಗ ಅವ್ರದ್ದು ವಾತಾವರಣ ಚೆನ್ನಾಗಿದೆ. ನಾವು ನಮ್ಮ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ KGF ಅಲ್ಲಿ ಇರೋರಿಗೆ ಎಲ್ಲ ಗೌರ್ಮೆಂಟ್ ಏಡೆಡ್, ಪ್ರೈವೇಟ್, ಅನ್ಏಡೆಡ್ ಎಲ್ಲರಿಗೂ ಏನ್ ಕೇಳ್ಕೊಂತೀರ ಅಂದ್ರೆ ಇಂಥ ಒಂದು ಸೋಷಿಯಲ್ ಸರ್ವಿಸ್ ಮೈಂಡೆಡ್ ಇರೋರ್ನ, ಇದು ಬಂದು ಒಂದು ಡೆಮೋಕ್ರಸಿ ಸರ್, ಪ್ರಜಾಪ್ರಭುತ್ವ. ಯಾರಾದ್ರೂ ನಿಂತ್ಕೊಳ್ಬಹುದು, ಯಾರಾದ್ರೂ ಗೆಲ್ಬಹುದು, ಯಾರಾದ್ರೂ ಮುಂದೆ ಬರಬಹುದು. ಈ ಡೆಮೋಕ್ರಸಿಯಲ್ಲಿ ಇಂಥ ಒಂದು ಸೋಷಿಯಲ್ ಸರ್ವಿಸ್ ಮೈಂಡೆಡ್ ಪರ್ಸನ್ ಮುಂದೆ ಬಂದಿರಂದ್ರೆ ನಾವೆಲ್ಲ ಒಂದು ಹೆಮ್ಮೆ ಪಡಬೇಕು. ಹೆಮ್ಮೆ ಪಟ್ಟು ಅವ್ರಿಗೊಂದು ಸಪೋರ್ಟ್ ಮಾಡಬೇಕು. ಅದ್ ಹಾಗೆ ಎಲ್ಲ ಅಸೋಸಿಯೇಷನ್ ಅವರು ನಾವು ಸೇರ್ಕೊಂಡಿದ್ದೀರಿ. ಎಲ್ಲ ಸೇರ್ಕೊಂಡು ಅವ್ರಿಗೆ ಮಾಡ್ತಿದ್ರಿ. ಅದೇ ತರ ಗೌರ್ಮೆಂಟ್ ಅವರು ಮಾಡ್ತಿದ್ದಾರೆ, ಏಡೆಡ್ ಅವರು ಮಾಡ್ತಿದ್ದಾರೆ. ಎಲ್ಲರೂ ಸೇರಿ ಒಂದು ಕ್ಯಾಂಡಿಡೇಟ್ ಇಂಥ ಸೋಷಿಯಲ್ ಸರ್ವಿಸ್ ಮೈಂಡ್ ಇರೋವನ್ನ ಸಪೋರ್ಟ್ ಮಾಡೋಣ ಅಂತ ಹೇಳಿ ಎಲ್ಲ ಮುಂದೆ ಬಂದಿದೆ ಸರ್. ಮತ್ತೆ ಈ ಮನುಷ್ಯನಿಗೆ ಹೆಣ್ಮಕ್ಳ ಮೇಲೆ ತುಂಬಾ ಜಾಸ್ತಿ ಅವ್ರಿಗೆ ಹೆಲ್ಪ್ ಮಾಡೋ ಒಂದು ಆಸಕ್ತಿ ಹೋಗಿದೆ. ಅದ ಹಾಗೆ ಆಲ್ರೆಡಿ ಅವ್ರು ಆಕ್ಚುಲಿ ಇಲ್ಲ, MLC ಆಗಿಲ್ಲ ಅವರು, ಆದ್ರೂ ಜಸ್ಟ್ ಲೈಕ್ ಅ ನಾರ್ಮಲ್ ಮ್ಯಾನ್ ಅವ್ರು ಏನ್ ಸಂಪಾದನೆ ಮಾಡಿದಾರೋ, ಏನ್ ಮಾಡಿದಾರೋ ಅವ್ರ ಟ್ರಸ್ಟ್ ಮೂಲಕವಾಗಿ ಆಲ್ರೆಡಿ ಸರ್ ಹೇಳ್ತಾರೆ 3,000 ಗರ್ಲ್ಸ್ ಚಿಲ್ಡ್ರನ್ಗೆ KG ಇಂದ ಹಿಡಿದು PG ವರೆಗೆ ಅವ್ರ ಎಜುಕೇಶನ್ ವೈಸ್ ಅವ್ರು ಆಲ್ರೆಡಿ ಸಪೋರ್ಟ್ ಮಾಡ್ತಿದ್ದಾರೆ. ಇಂಥ ಮನುಷ್ಯ, ಇಂಥ ಸೋಷಿಯಲ್ ಸರ್ವಿಸ್ ಆಗಿ ಮನುಷ್ಯನ ಒಂದು MLC ಆಗಿ ನಾವು ತಗೊಂಡ್ ಬಂದ್ರೆ ಹಿ ಕ್ಯಾನ್ ಡೂ ವಂಡರ್ಸ್ ಫಾರ್ ಎವ್ರಿ ಒನ್ ಅಂತ ಹೇಳಿ ನಾವು ಹೇಳ್ಕೊಂಡು ನಾವೆಲ್ಲ ಅಸೋಸಿಯೇಷನ್ ಅವರು ಸ್ಟೇಟ್ ಇಂದ, ಡಿಸ್ಟ್ರಿಕ್ಟ್ ಇಂದ, ತಾಲೂಕು ವೈಸ್ ಎಲ್ಲರೂ ಅವ್ರು ಸಪೋರ್ಟ್ ಮಾಡ್ತಿದ್ರಿ. ನಾವು ನಮ್ಮ KGF ಅಲ್ಲಿ ವೋಟರ್ಸ್ 693 ಜನ ಇದ್ದಾರೆ. ಎಲ್ಲರೂ ಕೇಳ್ಕೊಳ್ಳೋದೇನಂತೆ, ದಯವಿಟ್ಟು ಇಂಥ ಒಬ್ಬರನ್ನ ಮುಂದೆ ಬಂದು ಅವ್ರು ಬಂದು ಒಂದು MLC ಆಗಿ ನಮ್ಗೆ ಎಲ್ಲಾರು ಬಂದು ಸಪೋರ್ಟ್ ಮಾಡಿದ್ರೆ ನಾಳೆ ದಿವಸ ಅವ್ರ ಸಪೋರ್ಟ್ ನಮ್ ಜೊತೆ ಯಾವಾಗ್ಲೂ ಇದ್ದೇ ಇದೆ. ಈಸ್ ವೆರಿ ಸಿಂಪಲ್ ಮ್ಯಾನ್ ಸರ್, ವೆರಿ ಹಂಬಲ್ ಮ್ಯಾನ್. ಯಾರಿಗೆ ಏನಾದ್ರು ಮುಂದೆ ಹೋಗಿ ನೆಕ್ಸ್ಟ್ ಅವ್ರು ಇರೋವರೆಗೂ, ಅವ್ರು ಗೆದ್ಬಿಟ್ಟು ಒಂದು 6 ವರ್ಷ ಅವ್ರು ಇರೋವರೆಗೂ ಯಾರಿಗೆ ಏನ್ ತೊಂದರೆ ಆದ್ರು ನಾವು ಅಸೋಸಿಯೇಷನ್ ಅವ್ರಿಗೆ ಇದ್ದೀರಿ, ನಾವು ಅವ್ರ ಹತ್ರ ಕರ್ಕೊಂಡು ಹೋಗ್ತೀವಿ. ಅವ್ರ ಕೆಲಸಗಳು ಏನಿದೆಯೋ, ಅವ್ರ ಕಷ್ಟ ಸುಖ ಏನಿದೆಯೋ ಎಲ್ಲವನ್ನು ನಾವು ಜೊತೆಗೂಡಿ ಅವ್ರಿಗೆ ಏನಿದೆ ಮಾಡ್ಕೊಡೋಣ ಅಂತ ಹೇಳ್ಕೊಂಡು ಎಲ್ಲಾ ವೋಟರ್ಸ್ಗೆ ನಾವು ಕೇಳೋದು ಒಂದೇ, ಇಂಥ ಸೋಷಿಯಲ್ ಸರ್ವಿಸ್ ಮೈಂಡ್ ಇರೋರನ್ನ ಸ್ವಲ್ಪ ಒಂದು ಚಾನ್ಸ್ ಕೊಡಿ ಅಂತ ಹೇಳಿ ಕೇಳ್ತೇವೆ. ಇವರು ಲಾಸ್ಟ್ 2 years ಇಂದ ಆಲ್ಮೋಸ್ಟ್ R&D ಮಾಡಿ ಯಾರ್ದು ಏನ್ ತೊಂದರೆಗಳಿದೆ, ಏನ್ ಪ್ರಾಬ್ಲಮ್ ಇದೆ, ಏನು ಎಂತ ಅಂತ ಹೇಳಿ ಒಂದು ದೊಡ್ಡದು ಅವ್ರದ್ದೊಂದು ಸಾಫ್ಟ್ವೇರ್ ಕಂಪನಿನೇ ಇದೆ. ಆನ್ ದಿ ಬೇಸಿಸ್ ಆಫ್ ದಟ್ ಎಲ್ಲ ಡೇಟಾನ ಕಲೆಕ್ಟ್ ಮಾಡಿ ಇಂಥ ಪ್ರಾಬ್ಲಮ್, ನಾವು ಅವ್ರಿಗೆ ಪ್ರಾಬ್ಲಮ್ ಹೇಳೋದಕ್ಕಿಂತ ಮುಂಚೆ ಅವರೇ ನಮ್ಮ ಪ್ರಾಬ್ಲಮ್ಸ್ ಅವರೇ ಹೇಳ್ತಾರೆ. ಸರ್ ನಿಮ್ ಪ್ರೈವೇಟ್ ಟೀಚರ್ಸ್ಗೆ ಈ ತರ ಪ್ರಾಬ್ಲಮ್, ಈ ತರ ಪ್ರಾಬ್ಲಮ್, ಇದೆಲ್ಲ ನಾವು ಬಗೆಹರಿಯೋಣ, ಇದೆಲ್ಲ ನಾವು ಮಾಡೋಣ ಅಂತ ಹೇಳ್ಕೊಂಡು ಮುಂದೆ ಬಂದಿದ್ದಾರೆ. ಅದ ಹಾಗೆ ನಾವು ಪ್ರೈವೇಟ್ ಅಸೋಸಿಯೇಷನ್ಸ್, ಎಲ್ಲ ಪ್ರೈವೇಟ್ ಅಸೋಸಿಯೇಷನ್ಸ್ ಅವರು ಸೇರ್ಕೊಂಡು ಅವ್ರಿಗೆ ಇಂಥ ಪಾಯಿಂಟ್ಸ್ ಇಟ್ಟಿದ್ದೀರಿ. ಸರ್ ನೀವು ಗೆದ್ರೇನು ಇದೆಲ್ಲ ನಮ್ಮ ಪ್ರೈವೇಟ್ ಟೀಚರ್ಸ್ ನೀವು ಮಾಡ್ಕೊಡ್ಬೇಕು, ಯಾವತ್ತಿಗೂ ನಮ್ಮ ಜೊತೆ ಇರ್ಬೇಕಂತ ಹೇಳಿದ್ರಿ. ಎಲ್ಲದಕ್ಕೂ ಅವ್ರು ಒಪ್ಕೊಂಡ ಮೇಲೆನೆ ನಾವು ಅವ್ರಿಗೋಸ್ಕರ ಎಲ್ಲ ಮಾಡ್ತಿದ್ದೀರಿ.
ಬೇರೆ 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 ಕ್ಯಾಂಡಿಡೇಟ್ ಇದ್ದಾರೆ, ಎಲ್ಲರಿಗೂ ಶುಭಾಶಯ ನೀಡ್ತೀರಿ, ಅವ್ರಿಗೂ ಒಳ್ಳೆತನ ಆಗ್ಲಿ ಅಂತ ಹೇಳ್ತೀರಿ. ಆದ್ರೆ ಇದೊಂದು ಕ್ಯಾಂಡಿಡೇಟ್ಗೆ ನಾವೆಲ್ಲರೂ ಸಪೋರ್ಟ್ ಮಾಡ್ತೀವಿ. ಸೊ ದಯವಿಟ್ಟು ಎಲ್ಲಾ 693 ವೋಟರ್ಸ್ ಆಫ್ KGF ತಾಲೂಕ್ಗೆ ಒಂದೇ ಮಾತು ನಾವು ಕೇಳೋದೇನಂದ್ರೆ, ಇಂಥ ಒಂದು ಸೋಷಿಯಲ್ ಸರ್ವಿಸ್ ಮೈಂಡೆಡ್ ನ ಒಂದು ಸತಿ ಚಾನ್ಸ್ ಕೊಡಿ. ಪಾರ್ಟಿ ಬಿಟ್ಬಿಡಿ, ಬೇರೆ ಬಿಟ್ಬಿಡಿ, ಎಲ್ಲ ಬಿಟ್ಬಿಟ್ಟು ನಾವೆಲ್ಲ ಟೀಚರ್ಸ್, ವಿ ಆಲ್ ಆರ್ ವೆಲ್ ಎಜುಕೇಟೆಡ್ ಪೀಪಲ್. ನಮ್ ಪ್ರಾಬ್ಲಮ್ಸ್ ಅನ್ನ ಬಗೆಹರಿಸೋರು ಅಸೆಂಬ್ಲಿಯಲ್ಲಿ ಯಾರು ಇಲ್ಲ. ನಮ್ಮೊಬ್ಬ ಪುಟ್ಟಣ್ಣ ಸರ್ ಒಂದು ಬಿಟ್ರೆ ಬೇರೆ ಯಾರು ಇಲ್ಲ. MLC ಪುಟ್ಟಣ್ಣ ಅವ್ರು ಬಿಟ್ರೆ ಬೇರೆ ಯಾರು ಇಲ್ಲ. ಅವ್ರ ಪುಟ್ಟಣ್ಣ ಸರ್ಗೆ ಒಂದು ಶಕ್ತಿಯಾಗಿ ವಿನೋದ್ ಶಿವರಾಜ್ ಸರ್ನ ಅಲ್ಲಿ ಕಲ್ಸೋಣ. ನಮ್ಗೆ ಒಂದು ಶಕ್ತಿ ಬರುತ್ತೆ. ಅಸೆಂಬ್ಲಿಯಲ್ಲೂ ಅಷ್ಟೇ, ನಾವ್ ಎಷ್ಟು ಪ್ರೈವೇಟ್ ಸ್ಕೂಲ್ಸ್ ಅಲ್ಲಿ ಎಷ್ಟು ಪ್ರಾಬ್ಲಮ್ಸ್ ಫೇಸ್ ಮಾಡ್ತೀರ ಅಂತ ಎಲ್ಲರಿಗೂ ಗೊತ್ತಿರೋ ವಿಷಯನೇ. ನಮ್ದು PWD ಇಂದ ಹಿಡಿದು, ಫೈರ್ ಇಂದ ಹಿಡಿದು, ರಿನ್ಯೂವಲ್ಸ್ ಇಂದ ಹಿಡಿದು ಸರ್ ಒಂದೊಂದು ರಾತ್ರಿ ಒಂದು ನಿದ್ದೆ ಬರಲ್ಲ ಸರ್ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಓನರ್ಸ್ಗೆ. ಅಂತ ಕಷ್ಟಗಳು ಎಲ್ಲ ಇದೆ, ಬೇರೆ 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 ಕಡೆಗಳಿಂದ ಇದೆ. ಅದನ್ನೆಲ್ಲ ಬಗೆಹರಿಕೆ ನಮ್ದು ಒಂದ್ ವಾಯ್ಸ್ ಇರ್ಬೇಕು. ನಮ್ ವಾಯ್ಸ್ ಅದು ವಿನೋದ್ ಶಿವರಾಜ್. ಸೀರಿಯಲ್ ನಂಬರ್ 13 ವಿನೋದ್ ಶಿವರಾಜ್ ನಮ್ ವಾಯ್ಸ್. ಅವ್ರನ್ನ ಎಲ್ಲಾ ಇನ್ಸ್ಟಿಟ್ಯೂಷನ್, ಪ್ರೈವೇಟ್, ಗವರ್ಮೆಂಟ್, ಏಡೆಡ್, ಅನ್ಏಡೆಡ್ ಎಲ್ಲರೂ ಸೇರಿ ಅವ್ರಿಗೊಂದು ಸಪೋರ್ಟ್ ಕೊಡಿ ಅಂತ ಹೇಳಿ ಕೇಳ್ಕೊಂತಿದೀನಿ. ಸೊ ದಯವಿಟ್ಟು ಎಲ್ಲಾ ಟೀಚರ್ಸ್, ಎಲ್ಲಾ ವೋಟರ್ಸ್ ಪ್ಲೀಸ್, ಕಾಲೇಜಿಂದ ಹಿಡಿದು ಸ್ಕೂಲ್ಸ್ ಇಂದ ಹಿಡಿದು ಎಲ್ಲರೂ ಅವ್ರನ್ನ ಸಪೋರ್ಟ್ ಮಾಡಿ. ITIs ಇದಾವೆ ಸರ್, ITIs, ಪಾಲಿಟೆಕ್ನಿಕ್ಸ್, ಕಾಲೇಜಸ್ ಅಂಡ್ ಸ್ಕೂಲ್ಸ್ ಎಲ್ಲರೂ ಸೇರಿ ಇಂಥ ಒಂದು ಸೋಷಿಯಲ್ ಸರ್ವಿಸ್ ಮೈಂಡೆಡ್ ಪರ್ಸನ್ ಸಪೋರ್ಟ್ ಮಾಡಿ ಮುಂದಕ್ಕೆ ಎತ್ಕೊಂಡು ಬರೋಣ. ನಾಳೆ ದಿವಸ ನೆಕ್ಸ್ಟ್ 6 ವರ್ಷ ಏನಿದೆಯೋ ನಮ್ಮ ಪ್ರಾಬ್ಲಮ್ಸ್ ಅವ್ರು ಬಗೆಹರಿಸ್ತಾರೆ ಅಂತ ಹೇಳಿ ಒಂದು ಆಶ್ವಾಸನೆ ಎಲ್ಲರಿಗೂ ಕೊಡ್ತಿದ್ರಿ. ಎಲ್ಲರೂ ದಯವಿಟ್ಟು ವಿನೋದ್ ಶಿವರಾಜ್ ಸರ್ಗೆ ವೋಟ್ ಮಾಡಿ ಸರ್. ವಿನೋದ್ ಶಿವರಾಜ್ಗೆ